ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತದೆ, ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿಯನ್ನು ಗೆಲ್ಲುತ್ತದೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಜೀವನದ ಕೆಲವು ಸಮಸ್ಯೆಗಳಿಗೆ ನಾವು ನಡೆದು ಬಂದ ದಾರಿ ಹಾಗೂ ತೆಗೆದುಕೊಂಡ ನಿರ್ಧಾರಗಳೇ ಕಾರಣವಾಗಿರುತ್ತದೆ. ನಾವು ಯಾರನ್ನು ಭೇಟಿ ಮಾಡುತ್ತೇವೆ ಎಂಬುದನ್ನು ಕಾಲ ನಿರ್ಧರಿಸುತ್ತದೆ. ಯಾರನ್ನು ಒಪ್ಪಿಕೊಳ್ಳಬೇಕು ಎಂದು ಹೃದಯ ನಿರ್ಧರಿಸುತ್ತದೆ. ಯಾರು ನಮ್ಮೊಂದಿಗೆ ಉಳಿಯುತ್ತಾರೆ ಎಂಬುದನ್ನು ನಡತೆ ನಿರ್ಧರಿಸುತ್ತದೆ. ಸಮಯ ನಗಿಸುವುದು ಸಹಜ, ಅಳಿಸುವುದು ಸಹಜ. ಸಮಯ ಬಹಳಷ್ಟು ಕಲಿಸುವುದು ಸಹಜ. ಸಮಯದ ಮಹತ್ವ ತಿಳಿದವನು ಗುರಿ ಮುಟ್ಟುವುದು ಸಹಜ. ಸಮಯವನ್ನು ಕಳೆದುಕೊಂಡವನು ಕೊರಗುವುದು ಸಹಜ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲವೆನ್ನುವುದು ಸಹಜ. ಮಾತಾಡಿ ಪ್ರಯೋಜನವಿಲ್ಲದಾಗ ಮೌನವಾಗಿರುವುದು ಸರಿ. ಮಾಡಿದ ಪ್ರಯತ್ನಗಳು ವಿಫಲವಾದಾಗ ಬಂದಿದ್ದನ್ನು ಬಂದಂತೆ ಒಪ್ಪಿಕೊಂಡು ಇದೇ ದೇವರ ನಿಯಮವೆಂದು ಅನುಭವಿಸುವುದೇ ಒಳ್ಳೆಯದು. ಮನುಷ್ಯನಲ್ಲಿ ಒಳ್ಳೆಯತನ ಕಾಣಿಸಿದರೂ ಪ್ರಶಂಸಿಸುವುದಕ್ಕೆ ಯಾರೂ ಬಾಯಿ ತೆರೆಯುವುದಿಲ್ಲ. ಅದೇ ಆತನಲ್ಲಿ ಕಾಣಿಸಿದ ಕೆಟ್ಟದ್ದನ್ನು ಚರ್ಚೆ ಮಾಡಿದರೆ ಮಾತ್ರ ಮೂಗನಿಗೂ ಕೂಡ ಮಾತುಗಳು ಬರುತ್ತವೆ. ಜೀವನ ಎಂದರೆ ಹರಿಯುವ ನದಿ ಥರ ಇರಬೇಕು. ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗುವುದರ ಬಗ್ಗೆ ಗಮನ ಕೊಟ್ಟರೆ ಖುಷಿಯಾಗಿರಬಹುದು. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ನಾವು ಒಬ್ಬರನ್ನು ನಂಬುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ಸುಳ್ಳು ಹೇಳುವವರು ಒಪ್ಪಿಕೊಳ್ಳುವುದಿಲ್ಲ, ಸತ್ಯ ಹೇಳುವವರು ಸೋಲುವುದಿಲ್ಲ. ಎರಡೂ ಎಣ್ಣೆ ನೀರು ಇದ್ದ ಹಾಗೆ, ಒಂದೇ ಪಾತ್ರೆಯಲ್ಲಿ ಹಾಕಿದರೂ ಸೇರುವುದಿಲ್ಲ. ಈ ಕಾಲವೇ ವಿಚಿತ್ರ. ಕೆಲವು ಬಾರಿ ಸತ್ತು ಹೋದ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತದೆ, ಮತ್ತೆ ಕೆಲವು ಬಾರಿ ಸತ್ವವಿರುವ ಸಂಬಂಧಗಳನ್ನು ಸಪ್ಪೆ ಮಾಡಿಬಿಡುತ್ತದೆ. ಯಾರು ಏನೂ ಕಲಿಸದಿದ್ದರೂ ಪರವಾಗಿಲ್ಲ, ಬದುಕಿನ ಅನುಭವ ಎಲ್ಲವನ್ನೂ ಎಲ್ಲ ರೀತಿಯಲ್ಲೂ ಕಲಿಸುತ್ತದೆ. ಮನುಷ್ಯ ಜೀವನದಲ್ಲಿ ತಾನು ಎಷ್ಟೇ ಬುದ್ಧಿವಂತ ಹಾಗೂ ಚಾಣಾಕ್ಷನಾಗಿದ್ದರೂ, ಎಷ್ಟೇ ಪಾತ್ರಗಳನ್ನು ನಿಭಾಯಿಸಿದರೂ ಪ್ರಕೃತಿ ಹಾಗೂ ಸಾವಿನ ಮುಂದೆ ಅಭಿಮನ್ಯು ಆಗಲೇಬೇಕು. ಅವಕಾಶ ಸಿಕ್ಕಾಗ ಮೈಮುರಿದು ದುಡಿದು ಬಿಡಿ. ಯಾರಿಗೆ ಗೊತ್ತು, ಅದೃಷ್ಟ ಕೈ ಕೊಟ್ಟಾಗ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಕೈ ಹಿಡಿಯುತ್ತವೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು. ಆದರೆ ನೋವು ಮನದಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು. ಇಲ್ಲಿನ ಮಾತುಗಳು ಅಲ್ಲಿಗೆ, ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳುವುದರಿಂದ ಜೀವನ ನಾಶವಾಗುತ್ತದೆ. ಅತ್ಯಂತ ಒಳ್ಳೆಯ ಆಯುಧ ಸ್ನೇಹ, ಬಹುದೊಡ್ಡ ಪ್ರತಿಕಾರ ಮೌನ. ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರೂ ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ. ಇದುವೇ ಬದುಕು. ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳಬಲ್ಲವನು ಅತ್ಯಂತ ಧೈರ್ಯವಂತವನಾಗಿರುತ್ತಾನೆ. ಇತರರ ತಪ್ಪನ್ನು ಕ್ಷಮಿಸಬಲ್ಲವನು ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ಬೇರೆಯವರ ತಪ್ಪನ್ನು ಮರೆಯಲು ಸಾಧ್ಯವಿರುವವನು ಜೀವನದಲ್ಲಿ ಅತ್ಯಂತ ಸುಖಿಯಾಗಿರುತ್ತಾನೆ.